ದಿಯಾ ಸಿನಿಮಾ ಮೂಲಕ ಖುಷಿ ರವಿ ಅವರು ಸಾಕಷ್ಟು ಜನರನ್ನ ರಂಜಿಸಿದ್ರು. ಇದೀಗ ಅಯ್ಯನ ಮನೆ ವೆಬ್ ಸೀರೀಸ್ ಮೂಲಕ, ಸಿನಿಮಾ ಅಂತಾನೆ ಬರುತ್ತೆ, ವೆಬ್ ಸೀರೀಸ್ ಮೂಲಕ ಮತ್ತೊಮ್ಮೆ ರಂಜಿಸಕ್ಕೆ ಹೊರಡ್ತಿದ್ದಾರೆ ಖುಷಿ ರವಿ ಅವರು. ಮೊದಲಿಗೆ ಕೇಳೋಣ, ಅವ್ರು ತುಂಬಾ ಟೈಮ್ ಆಯ್ತು, ನಾನು ಇಂಟರ್ವ್ಯೂ ಕೇಳಿ ಕೇಳಿ ಬೇಜಾರಾಗೋಯ್ತು. ಅಟ್ಲೀಸ್ಟ್ ಚಿಚ್ಚಾಟಿ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ತುಂಬಾ ದಿನಗಳ ನಂತರ ನನ್ನ ಒಂದು ಇಂಟ್ರಾಕ್ಷನ್ಗೆ ನೀವು ಸಿಗ್ತಾ ಇರೋದು. ಸೊ ಯಾವ್ದ್ರಲ್ಲಿ ಬ್ಯುಸಿ ಇದ್ರಿ ಖುಷಿ ರವಿ ಅಂತ? ಆ್ಯಕ್ಚುಲಿ ಸಿನಿಮಾಗಳು, ಸೀರೀಸು ಎಲ್ಲ ನಡೀತಾ ಇದೆ. ಬಟ್ ಸುಮ್ಮನೆ ಕೂತ್ಕೊಂಡು ಮಾತಾಡಿ ಆ ಕಂಟೆಂಟ್ ಎಲ್ಲ ಹಾಳು ಮಾಡೋದ್ರ ಬದಲು ಇಂಥ ಒಳ್ಳೊಳ್ಳೆ ಏನೋ ಪ್ರಮೋಷನ್ ಟೈಮಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಣ, ಚೆನ್ನಾಗಿ ಓಡಲಿ ನಿಮ್ಮ TRP ಅಂತ ಈಗ ಬಂದಿದ್ದೀನಿ. ಅಯ್ಯನ ಮನೆ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದು ವೆಬ್ ಸೀರೀಸು ನೋಡಿದೆ, ಟ್ರೈಲರ್ ನೋಡಿದಾಗ ಒಂದಿಷ್ಟು ಏನು ಹೆದರ್ಕೊಳ್ಳುವಂಥ ಅಂಶಗಳು, ಒಂದಿಷ್ಟು ಹಳೆ ಕಲ್ಚರನ್ನು ನೆನಪಿಸುವಂಥ ಅಂಶಗಳು ಕಂಡು ಬರುತ್ತೆ. ಸೊ ಅಯ್ಯನ ಮನೆ ಕಾನ್ಸೆಪ್ಟು ನಿಮಗೆ ಬಂದಿದ್ದು ಹೇಗೆ? ಸೊ ನೀವು ಈ ಕತೆ ಒಪ್ಕೊಳ್ಳೋಕ್ಕೆ ರೀಸನ್ ಏನು ಅಂತ? ಸೊ ನನಗೆ ರಮೇಶ್ ಚಂದ್ರ ಸರ್ ಫೋನ್ ಮಾಡಿದರು ಒಂದಿನ, ಈ ಥರ ಒಂದು ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರು ಹೊರತು ಸೀರೀಸು ಅಂತ ಏನೂ ನಂಗೆ ಹೇಳಿರಲಿಲ್ಲ. ಸೊ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕಿತ್ತು, ಬನ್ನಿ ಮೀಟ್ ಮಾಡಬೇಕು ನಿಮ್ಮನ್ನ ಅಂತ ಕೇಳಿದ್ರು. ಸೊ ಆಯಿತು ಅಂತ ಆಫೀಸ್ಗೆ ಹೋದೆ. ಸರ್ರು ಈ ಥರ ಮೇಡಮ್ ಒಂದು ಪ್ರಾಜೆಕ್ಟ್ ಇದೆ, ಆಗಲೂ ಪ್ರಾಜೆಕ್ಟ್ ಅಂತಲೇ ಹೇಳಿದ್ದು, ಸೀರೀಸ್ ಅಂತ ಹೇಳಲಿಲ್ಲ. ಅದಾದಮೇಲೆ ನರೇಟ್ ಮಾಡಿದ್ರು. ನರೇಟ್ ಮಾಡೆಲ್ಲ ಆದಮೇಲೆ ಹಿ ವಾಸ್ ಲೈಕ್, ಇದು ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಐಮ್ ಲೈಕ್, ಹಾಂ ಸೀರೀಸಾ ಅಂದೆ. ಇದು ZEE5 ಅವರು ಮಾಡ್ತಾ ಇರೋದು ಸೀರೀಸು, ಇವ್ರದೇ ಪಿಚ್ ಮಾಡ್ತಾ, ZEE5 ಅವರೇ ಪಿಚ್ ಮಾಡ್ತಾ ಇರೋದು, ಶ್ರುತಿ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೇನು ಅನಿಸ್ತು, ಇದು ಹೆಂಗೆ ಚೆನ್ನಾಗಿರುತ್ತೆ ಅಲ್ವಾ ಸೀರೀಸ್ ಮಾಡಿದ್ರೆ ಅಂತ. ನನಗೆ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ರಮೇಶ್ ಚಂದ್ರ ಸರ್ ಜೊತೆ ವರ್ಕ್ ಮಾಡೋದೇ ಒಂದು ಸಿಕ್ಕಾಪಡೆ ಇಷ್ಟ ಆಯಿತು, ಆಸೆ ಇತ್ತು ನನಗೆ. ಯಾಕಂದರೆ ನಾನು ಸಿಕ್ಕಾಪಡೆ ನನ್ನ ಕೋ ಆರ್ಟಿಸ್ಟ್ಗಳ ಹತ್ರ ಎಲ್ಲ ಕೇಳಿದ್ದೀನಿ, ಅವ್ರು ಒಳ್ಳೆ ಆ್ಯಕ್ಟರು ಮತ್ತು ರೈಟರು, ಅದಾದಮೇಲೆ ಒಳ್ಳೆ ಡೈರೆಕ್ಟರ್ ಕೂಡ. ಸೊ ಇವಾಗ ನಾವು ಬರೀ ಸಿನಿಮಾ ಅಥವಾ ನಾವು ಇದನ್ನೇ ಮಾಡ್ತೀವಿ, ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಆ್ಯಂಡ್ ಅದೇ ಟೈಮಿಗೆ, ಒಳ್ಳೆ ಟೈಮಿಗೆ ಅಯ್ಯನ ಮನೆ ಸೀರೀಸ್ ನನಗೆ ಬಂತು. ಸೊ ನಾನು ಕಣ್ಣು ಮುಚ್ಕೊಂಡು, ಸರ್ ನಾನು ಮಾಡ್ತೀನಿ ಸರ್, ಒಳ್ಳೆ ಕ್ಯಾರೆಕ್ಟರು, ಒಳ್ಳೆ ಕಂಟೆಂಟ್ ಇದೆ ಆ್ಯಂಡ್ ಹೊಸತನ ಇದೆ. ಆ್ಯಂಡ್ ಜನ ಯಾವತ್ತೂ ಹೊಸತನದಕ್ಕೆ ಅಥವಾ ಒಂದು ಏನೋ ಹೊಸದು ನಾವು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಯಾವತ್ತೂ ನಿರಾಶೆ ಮಾಡಲ್ಲ. ಸೊ ಹೋಪ್ಫುಲಿ ನಮ್ಮ ಅಯ್ಯನ ಮನೇನೂ ಎಲ್ಲರೂ ನೋಡಿಬಿಟ್ಟು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಯ್ಯನ ಮನೆ ಬರೋ ಮುಂಚೆ ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಗೆ ಕೇಳಿಬಿಡ್ತೀನಿ. ಸಾಮಾನ್ಯವಾಗಿ ಒಬ್ಬ ಹೀರೋಯಿನ್, ಸಕ್ಸಸ್ಫುಲ್ ಹೀರೋಯಿನ್ ನೀವು, ಯಾಕಂದರೆ ದಿಯಾ ಸಿನಿಮಾ ಮೂಲಕ ಎಲ್ಲರ ಕಣ್ಣಿಗೆ ಬಿದ್ದಂಥ ನಟಿ ನೀವು. ಆ ಸಂದರ್ಭದಲ್ಲಿ ನೀವು ಬೇರೆ 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 ಸಿನಿಮಾಗಳಲ್ಲಿ ಬ್ಯುಸಿ ಆಗಿರಬೇಕಿತ್ತು. ಬಟ್ ಸಾಮಾನ್ಯ ಸೆಲೆಬ್ರಿಟಿಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಸಿನಿಮಾ ಮಾಡಿದ್ಮೇಲೆ ಸಿನಿಮಾಕ್ಕೆ ಕಾನ್ಸಂಟ್ರೇಷನ್ಸ್ ಕೊಡ್ತಾರೆ, ವೆಬ್ ಸೀರೀಸ್ ಕಡೆ ಕಮ್ಮಿ ಬರ್ತಾರೆ. ಸೊ ಈ ಚಾಯ್ಸ್ ಅಥವಾ ಈ ಸೆಲೆಕ್ಷನ್ಸ್ ಯಾಕೆ ಅಂತ ಹೇಳಿ? ಇಲ್ಲ, ಐ ಥಿಂಕ್ ಈಗ ಮೇ ಬಿ ಅವರಿಗೆ ವೆಬ್ ಸೀರೀಸ್ ಅನ್ನೋದು ಹೋಗಿರಲ್ಲ ಅವ್ರವರೆಗೂ. ಈಗ ಬೇರೆ ಬಾಲಿವುಡ್ಡು ಅಥವಾ ಬೇರೆ ಕಾಲಿವುಡ್ಡು ಅಥವಾ ತೆಲುಗಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಸ್ಟಾರ್ ಆಗಿರೋರೇ ವೆಬ್ ಸೀರೀಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ ಆಗಿರ್ಬೋದು, ಅಥವಾ ಶಾರ್ಟ್ ಫಿಲ್ಮ್ಸು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರುಗಳೇ ಅದು ಮಾಡಬೇಕಾದ್ರೆ ನಾವು ಏನಾದ್ರು ಒಂದು ಮಾಡಬೇಕಲ್ಲ. ನಮ್ಮ ಕನ್ನಡದಲ್ಲೂ ಈಗ ಶಾರ್ಟ್ ಫಿಲ್ಮ್ಸ್ ಅಂದಿದ ತಕ್ಷಣ ಹೊಸಬ್ರು ಬರೋದು, ಅಥವಾ ಇದು ವೆಬ್ ಸೀರೀಸ್ ಅಂದಿದ ತಕ್ಷಣ ಹೊಸಬ್ರನ್ನ ಕರೆಸೋದು ರಿಜಿಸ್ಟರ್ ಆಗಲ್ಲ ಅಲ್ವಾ. ಸೊ ಯಾರ ವೆಲ್ ನೋನ್ ಒಬ್ಬರು ಮಾಡಿದಾಗ್ಲೇ ಬೇರೆಯವ್ರಿಗೂ ಧೈರ್ಯ ಬರುತ್ತೆ, ಓಕೆ ನಾನು ಇದು ಮಾಡ್ಬೋದು, ನನಗೂ ಈ ಸರ್ವೈವಲ್ ಇದೆ. ಆ್ಯಂಡ್ ನಾವು ಆ್ಯಕ್ಟರ್ಸು ಎಲ್ಲಿ ಹೋದ್ರೂ ಆ್ಯಕ್ಟೇ ಮಾಡೋದು. ಸೊ ನನಗೆ ಆ ಥರದ್ದೇನಿಲ್ಲ, ನಾನು ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಬೇಕಿತ್ತು. ಲೈಕ್ ಅದಕ್ಕೆ ನಾನು ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು, ಅಥವಾ ವೆಬ್ ಸೀರೀಸ್ ಇವಾಗ ಒಂದು ಹೊಸ ಪ್ರಯತ್ನ ಏನೋ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನೀವು ದಿಯಾ ಸಿನಿಮಾ ಆದಮೇಲೆ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ, ಎಲ್ಲೋ ಒಂದು ಕಡೆ ಮತ್ತೊಂದು ಸ್ಟ್ರಾಂಗ್ ಸಕ್ಸಸ್ ಬೇಕು ಅಂತ ಖುಷಿಗೆ ಅನಿಸಿ ಈ ಥರ ಪಾತ್ರಕ್ಕೆ ಮೂವ್ ಆನ್ ಆದ್ರೆ ಹೇಗೆ? ಡೆಫಿನೆಟ್ಲಿ ಸಕ್ಸಸ್ ಬೇಕೇ ಬೇಕು. ಇವಾಗ ದಿಯಾ ಬಂದು 5 ವರ್ಷ ಆದ್ರೂ ದಿಯಾ ಅಂತಾನೆ ನನ್ನ ಕರೀತಾ ಇದ್ದಾರೆ. ನನ್ನ ಬೇರೆ ಪಾತ್ರದ ಹೆಸರು ದಿಯಾ ಮರೆತು ಬೇರೆ ಪಾತ್ರದ ಹೆಸರದಲ್ಲಿ ಕರಿಬೇಕು ಅಂತ ತುಂಬ ಆಸೆ, ಕರೆಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಇವಾಗ ಹೋಪ್ಫುಲಿ ಜಾಜಿ ಎಲ್ಲರೂ ನೋಡ್ತಾರೆ. ಐ ಮೀನ್ ಅಯ್ಯನ ಮನೆಯಲ್ಲಿ ನನ್ನ ಪಾತ್ರದ ಹೆಸರು ಜಾಜಿ ಅಂತ.
ಜಾಜಿ ಅಂತ ಕರೀಲಿ ಅನ್ನೋ ಆಸೆಯಿಂದ ಇದ್ದೀನಿ. ಈ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ನಿಮ್ಮದು ಒಂದು ಪ್ರಯತ್ನ ಇತ್ತು, ಅಲ್ಲೂ ಕೂಡ ಒಂದಿಷ್ಟು ಏನು ಸವಾಲುಗಳನ್ನು ನೋಡಿದ್ರಿ, ಒಂದಿಷ್ಟು ಪ್ರಯತ್ನಗಳನ್ನು ಅಲ್ಲಿ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಆ ಪ್ರಯತ್ನಗಳೆಲ್ಲ ಫಲಿಸಲ್ಲ. ಸೊ ಈ ಥರದ್ದು ಪ್ರಯತ್ನ ಒಂದು ಎಲ್ಲೋ ಸಕ್ಸಸ್ ಸೂಚನೆ ಕೊಡುತ್ತೆ ಅಂತ ಈ ಥರದ ಆಯ್ಕೆಗಳ ಹೇಗೆ? ಇಲ್ಲ ಚಾನ್ಸೇ ಇಲ್ಲ. ನಾನು ಐ ಹ್ಯಾವ್ ಬೀನ್ ಚೂಸಿ. ನನಗೆ ಅವಾಗ್ಲಿಂದನೂ ಅಷ್ಟೇ, ದಿಯಾ ರಿಲೀಸ್ ಆದಾಗಿಂದನೂ ಅಷ್ಟೇ ಬೇರೆ ಭಾಷೆಗಳಿಂದನೂ ಬರ್ತಾ ಇದೆ. ಈವನ್ ತಮಿಳ್, ತೆಲುಗು 2 ಸಿನಿಮಾ ಮುಗಿದಿದೆ. ಒಂದು ಸಿನಿಮಾ ಚೆನ್ನಾಗೇ ಆಯಿತು ಆ್ಯಂಡ್ ಇನ್ನೊಂದು ಸಿನಿಮಾ ರಿಲೀಸ್ ಆಗಬೇಕು, ಅದರಲ್ಲಿ ನಾನು ಒಂದು ಟ್ರಾನ್ಸ್ಜೆಂಡರ್ ರೋಲ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಐ ಲವ್ ಎಕ್ಸ್ಪೆರಿಮೆಂಟಿಂಗ್. ಅಂದರೆ ಈಗ ನಾನು ಕಮರ್ಷಿಯಲ್ ಹೀರೋಯಿನ್ನಾಗೂ ಮಾಡ್ತೀನಿ, ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗೂ ಮಾಡ್ತೀನಿ. ಈ ಥರ ಬೇರೆ ಬೇರೆ ಪಾತ್ರಗಳು ಬಂದರೆ ಅದೂ ನನಗೆ ಇಂಟ್ರೆಸ್ಟ್ ಇದೆ. ಐ ಆಮ್ ಎನ್ ಆರ್ಟಿಸ್ಟ್. ನಾನು ಥಿಯೇಟ್ರಲ್ಲಿ ಇದ್ದಿದ್ದರಿಂದ ನನಗೆ ಎಲ್ಲ ಥರದ ಪಾತ್ರಗಳನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಇದೆ. ಸೊ ಅದೇ ಥರ ಅಯ್ಯನ ಮನೆ ನನಗೇನು ಆಸೆ ಅಂದರೆ, ಒಬ್ಬರು ಯಾರು ಆಡಿಯನ್ಸಲ್ಲಿ ಇರೋರು ಆಡಿಯನ್ಸ್ ನನ್ನ ಬಂದುಬಿಟ್ಟು ನೀವು ದಿಯಾದಲ್ಲಿ ಮಾಡಿದ್ರಲ್ಲ ಆ ರೀತಿ ನೀವು ಕಾಣಿಸ್ಕೋತಾ ಇಲ್ಲ ಇದರಲ್ಲಿ, ಈ ಥರ ನಂಗೆ ಆಲ್ಮೋಸ್ಟ್ ಇದು ಟೀಸರ್ ಅಥವಾ ಟ್ರೇಲರ್ ರಿಲೀಸ್ ಆದಾಗಿಂದ ನಮ್ಮ ಅಯ್ಯನ ಮನೆಯದು ತುಂಬ ಜನ ಹೇಳ್ತಾ ಇದ್ದಾರೆ, ನೀವು ದಿಯಾ ಥರ ಕಾಣಿಸ್ಕೋತಾ ಇಲ್ಲ, ಇದು ಬೇರೆಯೇ ಇದೆ. ಮೇಕ್ ಓವರ್ಸ್ ಆಗಿರ್ಬೋದು ಅಥವಾ ನೀವು ಆ್ಯಕ್ಟಿಂಗ್ ಆಗಿರ್ಬೋದು, ಆ ಭಾಷೆ ಆಗಿರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರದ್ದು ಕೇಳಿದ ತಕ್ಷಣ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಆ್ಯಕ್ಟರ್ಗೆ ಅಂದರೆ, ನನಗೂ ಅಷ್ಟೇ ಅದೇ ಥರ ಖುಷಿ ಇದೆ. ಏನೂ ಅವಕಾಶ ಇಲ್ಲ, ಇದನ್ನೊಂದು ಟ್ರೈ ಮಾಡಿಬಿಡೋಣ ಅಂತ ಏನು ಮಾಡ್ತಾ ಇಲ್ಲ. ನಾನೇ ಚೂಸಿ ಆಗಿದ್ದೀನಿ. ಈಗ ನಾನು ತಮಿಳ್ ಸಿನಿಮಾಗಳು ಮಾಡಿದ್ರು ಸಾಕಷ್ಟು ಸ್ಕ್ರಿಪ್ಟ್ಗಳು ಬಂತು, ಅಥವಾ ತೆಲುಗು ಸಿನಿಮಾಗಳಲ್ಲೂ ಸಾಕಷ್ಟು ಸ್ಕ್ರಿಪ್ಟ್ಗಳು ಬಂತು. ಬಟ್ ನನಗೇನಂದರೆ ಹೋದಾಗ ಬ್ಯಾಂಗಾಗಿ ಹೋಗಬೇಕು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ಭಾಗ ಆಗಿದ್ರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಸ್ಟೇಬಲ್ ಆಗಿರುವಂಥ ಹೀರೋಯಿನ್ಗಳು ಯಾರೂ ಇಲ್ಲ. ಒಂದು ಬೆರಳೆಣಿಕೆಯ ಹೀರೋಯಿನ್ಗಳು ಮಾತ್ರ. ಅದು ಚಿತ್ರದ ಪ್ರೊಡಕ್ಷನ್ಸ್ ಅವರ ಫೇಲ್ಯೂರು ಆಗಿರ್ಬೋದು, ನಿರ್ದೇಶಕರ ಫೇಲ್ಯೂರ್ ಆಗಿರ್ಬೋದು, ಅಥವಾ ಅದನ್ನು ಉಪಯೋಗ ಪಡಿಸೋದಂಥ ಹೀರೋಯಿನ್ಗಳ ಫೇಲ್ಯೂರು ಆಗಿರ್ಬೋದು. ಸೊ ನಿಮಗೇನು ಅನಿಸುತ್ತೆ? ಸೊ ನಿಮ್ಮನ್ನು ಸರಿಯಾಗಿ ಚಿತ್ರರಂಗ ಬಳಸ್ಕೊಳ್ಳಿಲ್ಲ ಅನ್ನುವಂಥ ಏನಾದರೂ ಫೀಲಿಂಗ್ ಇದೆಯಾ ನಿಮಗೆ? ಆ ಥರ ಏನಿಲ್ಲ. ಇವಾಗ ಅವರೇ ತಾನೇ ಕರೆದ್ಬಿಟ್ಟು ನನಗೆ ಸೀರೀಸ್ ಕೊಟ್ಟಿರೋದು. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅಪ್ಡೇಟ್ ಆಗ್ತಾಯಿದ್ದೀವಿ. ಇವಾಗ ಜನರು ಥಿಯೇಟ್ರಿಗೆ ಬರೋದೇ ಒಂದು ದೊಡ್ಡ ಕಷ್ಟ, ಅಂದರೆ ಅವ್ರನ್ನ ಕರೆಸೋದೇ ಒಂದು ಕಷ್ಟ ಆಗೋಗ್ಬಿಟ್ಟಿದೆ. ಹಾಗಂತ ನಾವು ಇವಾಗ ಟಿ ವಿಗೆ ಮಾಡ್ತಾಯಿದ್ದೀವಿ, ಟಿ ವಿಲೇ ನೋಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಈಸ್ ರಿಯಲಿ ಡಿಫ್ರೆಂಟ್. ಈಗ ಸಿನಿಮಾನ ಮನೇಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಥಿಯೇಟ್ರಲ್ಲಿ ಜೋರು ಸೌಂಡು, ನೀವು ಮನೇಲಿ ಎಷ್ಟೇ ಸಬ್ ಊಫರ್ಸ್ ಇಟ್ಕೊಂಡ್ರು ಆ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಲ್ಲ. ಅದಕ್ಕೆ ನಾವು ಥಿಯೇಟ್ರಿಗೆ ಹೋಗೋದು. ಮೇ ಬಿ ನಾವು ಇನ್ನೂ ಒಳ್ಳೆ ಕಂಟೆಂಟ್ಸ್ ಮುಖಾಂತರ ಆಚೆ ಬರಬೇಕು. ಆ್ಯಂಡ್ ಕೆಲವು ಟೈಮ್ ಏನಾಗೋಗುತ್ತೆ, ಕೆಲವು ಕಂಟೆಂಟ್ಸ್ಗಳು ಬಂದ್ರೂ ಜನ ಅದನ್ನು ಚಿಕ್ಕ ಸಿನಿಮಾ ಬಿಡು, OTTಯಲ್ಲಿ ನೋಡ್ಕೊಳ್ಳೋಣ, ಬರೀ ಸ್ಟಾರ್ ಸಿನಿಮಾಗಳನ್ನೇ ಕಾಯ್ತಿದ್ದಾರೆ. ಆ್ಯಂಡ್ ಇದನ್ನು ನಾವು ಏನು ಈ ಲಾಜಿಕ್ನ ಅಥವಾ ಈ ಥರದ್ದು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಅದನ್ನು ನಾವು ಅನಲೈಸ್ ಮಾಡೋದಕ್ಕೂ ಆಗ್ತಾಯಿಲ್ಲ. ನಾನು ಎಷ್ಟು ಜನನ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಏನಕ್ಕೆ ಜನರು ಥಿಯೇಟ್ರಿಗೆ ಬರ್ತಾಯಿಲ್ಲ. ಬೇರೆ ಲ್ಯಾಂಗ್ವೇಜ್ ಸಿನಿಮಾದವ್ರ ಥರನೇ ನಾವು ಟೆಕ್ನಿಕಲಿ ಮಾಡಿದ್ರು ಕೆಲವು ಟೈಮ್ ಫೇಲ್ಯೂರ್ ಆಗ್ತಾಯಿದ್ದೀವಿ. ಯಾಕೆ ಅಂತ ಅದಕ್ಕೆ ಆನ್ಸರ್ಸ್ ಇಲ್ಲ. ಮೇ ಬಿ ಇನ್ ಫ್ಯೂಚರ್ ನಮಗೆ ಆ ಆನ್ಸರ್ಸ್ ಬರ್ಬೋದು. ಬಟ್ ಇವಾಗ ಅಯ್ಯನ ಮನೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ವೆಬ್ ಸೀರೀಸು. ZEE5 ಅವರು ಒಂದೊಳ್ಳೆ ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲ ಈಗ ನಿಮ್ಮೆಲ್ಲರನ್ನೂ ಕರೆಸಿ ನಮಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹೋಪ್ಫುಲಿ ನಮ್ಮ ಅಯ್ಯನ ಮನೆ ಒಳ್ಳೆ ರೀಚ್ ಆಗುತ್ತೆ ಅನ್ನೋದು ಅನ್ಕೋತಾ ಇದ್ದೀನಿ. ಸೊ ಈಗ ಸೀರಿಯಲ್ ಆಯಿತು, ಸಿನಿಮಾ ಆಯಿತು, ಈಗ ವೆಬ್ ಸೀರೀಸ್ ಇದೊಂದು ಟ್ರೆಂಡ್ ಶುರುವಾಗಿರೋದು. ಸಿನಿಮಾವನ್ನು ಸ್ವಲ್ಪ ಜನ ಕಡೆಗಣಿಸ್ತಿದ್ದಾರೆ, ವೆಬ್ ಸೀರೀಸ್ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ವೆಬ್ ಸೀರೀಸ್ಗಳು ನಾವು ಬೇರೆ ಬೇರೆ ಭಾಷೆಯಲ್ಲಿ ನೋಡಿರ್ತೀವಿ, ಅಂದರೆ ಇಂಗ್ಲೀಷು, ಹಿಂದಿ, ಈ ಥರ ಕೊರಿಯನ್, ಈ ಥರ ನೋಡಿರ್ತೀವಿ. ಕನ್ನಡದಲ್ಲಿ ಈ ಥರ ಹೊಸ ಪ್ರಯತ್ನ ಇದು. ವೆಬ್ ಸೀರೀಸ್ ಕನ್ನಡದಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಅದರಲ್ಲೂ ಅಯ್ಯನ ಮನೆ ಅನ್ನುವಂಥ ಒಂದು ಬೇರೆ ಥರದ್ದೇ ಒಂದು ಜಾನರ್ ಇದು. ಸಾಮಾನ್ಯ ಲವ್ ಸ್ಟೋರಿ ಅಂಥದ್ದಲ್ಲ, ಅದು ಬಿಟ್ಟು ಬೇರೆ ಥರ ಜಾನರ್ ಆಗಿ ತರ್ತಿದ್ದಾರೆ. ಸೊ ಈ ಅಯ್ಯನ ಮನೆ ಬಗ್ಗೆ ನೀವು ಚಿಕ್ಕದಾಗಿ ಹೇಳೋದಾದರೆ? ಸೊ ಕನ್ನಡದ ಫಸ್ಟ್ ಕನ್ನಡ ಡ್ರಾಮಾ ಇದು. ಡ್ರಾಮಾ ಅಂತ ಕೊರಿಯನ್ ಡ್ರಾಮಾ ಅಂತ ಇದ್ರು, ಇವಾಗ ಅದನ್ನು ಚೇಂಜ್ ಮಾಡಿಬಿಟ್ಟು ಕನ್ನಡ ಡ್ರಾಮಾ ಅಂತ ಹೇಳ್ತಾ ಇದ್ದೀನಿ. ಸೊ ಅಯ್ಯನ ಮನೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಯಾಕಂದರೆ
ನಾನು ಈ ಥರದ್ದು ಒಂದು ಲುಕ್ಕಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಮೊದಲನೇದು. ಆ್ಯಂಡ್ ಅದು ಬಂದಾಗ ಪೋಸ್ಟರ್ಸ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು ಬಂದಾಗ ತುಂಬಾ ನನಗೆ ಹೇಳ್ತಾಯಿದ್ರು ಸಕ್ಕತ್ತಾಗಿ ಕಾಣ್ತಿದೆ, ವೆರಿ ಪ್ರಾಮಿಸಿಂಗಾಗಿ ಕಾಣ್ತಿದೆ ಅಂತ. ಇದು ಒಂದು ಸಾಕಿತ್ತು ನನಗೆ. ಸೊ ಇಟ್ ವಾಸ್ ವೆರಿ ನೈಸ್. ಅಂದರೆ ರಮೇಶ್ ಸರ್ ಜೊತೆ ಕೆಲಸ ಮಾಡೋದಾಗಿರ್ಬೋದು, ಮತ್ತು ಸಾಕಷ್ಟು ಆ್ಯಕ್ಟರ್ಸ್ ಲೈಕ್ ಅರ್ಚನಾ ಕೊಟ್ಟಿಗೆ, ನನ್ನ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಅವಳು. ಸೊ ಅರ್ಚನಾ ಕೊಟ್ಟಿಗೆ ಜೊತೆ ಆಗಿರ್ಬೋದು, ಹಿತಾ ಚಂದ್ರಶೇಖರ್ ಮತ್ತು ಖುಷಿ ಚಂದ್ರಶೇಖರ್, ಅಕ್ಕ ತಂಗಿರಿಬ್ಬರು ಒಟ್ಟಿಗೆ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದಾರೆ. ಮತ್ತು ಶೋಭರಾಜ್ ಸರ್ ಆಗಿರ್ಬೋದು, ಮಾನ್ಸಿ ಸುಧೀರ್ ಮ್ಯಾಮು, ಮತ್ತು ಅಕ್ಷಯ್ ಮತ್ತು ಅನಿರುದ್ಧ್, ಇವ್ರ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಯಾಕಂದರೆ ಒಳ್ಳೆ ಆ್ಯಕ್ಟರ್ಸ್ ಇವರೆಲ್ಲ, ಒಂಥರ ಮೆಥಡ್ ಆ್ಯಕ್ಟರ್ಸ್ ಅಂತ ಆದರೂ ಹೇಳ್ಬೋದು. ಏನೇ ಕೊಟ್ಟರು ಹೀಗೆ ಮಾಡ್ತಾರೆ ಎಲ್ಲರೂ ಅಷ್ಟೇ. ಅಂದರೆ ಸೆಟ್ಟಲ್ಲೂ ಅಷ್ಟೇ, ಅಯ್ಯನ ಮನೆಯಲ್ಲಿ ನಾವು ಸುಮ್ಮನೆ ನಾರ್ಮಲಾಗೆ ನಮ್ಮೆಲ್ಲರನ್ನೂ ಇವರು ಕ್ಯಾರವಾನಾಗ ಮುಗಿಸಿದ ತಕ್ಷಣ ಕ್ಯಾರವಾನ್ಗೆ ಹೋಗ್ಬಿಡೋದು, ಅಥವಾ ಮುಗಿಸಿದ ತಕ್ಷಣ ರೂಮ್ಗೆ ಹೋಗ್ಬಿಡೋದು, ಈ ಥರ ಯಾರೂ ಮಾಡ್ತಾ ಇಲ್ಲ. ಎಲ್ಲರೂ ಕೂತ್ಕೊಂಡು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಏನು ಮಾಡಿಸ್ತಾರೆ ಸರ್ರು. ಯಾಕಂದರೆ ಸರ್ರೂ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನಮ್ಗೆ ಹೆಂಗೆ ಮಾಡಬೇಕು, ಹೆಂಗೆ ಮ್ಯಾನರಿಸಮ್ಸ್ ಇಟ್ಕೋಬೇಕು ಅಂತ. ಸೊ ಆ ಥರದ್ದೆಲ್ಲ ನೋಡೋದಕ್ಕೆ ನಮಗೆ ತುಂಬ ಕುತೂಹಲ ಇತ್ತು ಆ್ಯಂಡ್ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಇದು 90s ಫಿಲಮ್ ಆಗಿರೋದ್ರಿಂದ ಒಬ್ಬೊಬ್ಬರು ಲುಕ್ಕೂ ತುಂಬ ರಿಸರ್ಚ್ ಮಾಡಿ ಇವ್ರ ಲುಕ್ ಇದೇ ಥರ ಇರಬೇಕು, ಇವ್ರ ಲುಕ್ ಇದೇ ಥರ ಇರಬೇಕು ಅಂತ ಡಿಫ್ರೆಂಟಾಗೇ ಒಂಥರ ಎಕ್ಸ್ಪೆರಿಮೆಂಟಲ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ಚೆನ್ನಾಗಾಗುತ್ತೆ ಅಂತ. ನಿಮ್ಮ ಲುಕ್ ಬಗ್ಗೆ ಅವಾಗದಿಂದ ಹೇಳ್ತಾ ಇದ್ದೀರಾ. ಸೊ ಲುಕ್ ಪ್ರಿಪರೇಷನ್ ಹೆಂಗಿತ್ತು? ಸೊ 90s ಆಗಿರೋದ್ರಿಂದ ಒಂದು ಸ್ವಲ್ಪನೂ ಮಿಸ್ಟೇಕ್ ಆದರೆ ಫೈಂಡ್ ಔಟ್ ಮಾಡ್ತಾರೆ. ಅದು ಮತ್ತೆ ತಿರುಗಿ ನೋಡ್ಬೋದು ಇದೆಯೋ ತಪ್ಪಿದೆಯೋ ಸರಿ ಇದೆಯೋ ಅಂತ. ಸೊ ನೀವು ಯಾವ ಥರ ಫೈನ್ ಟ್ಯೂನ್ ಮಾಡ್ಕೊಂಡ್ರಿ ಅಂತ? ನಂದೇನು ಅಷ್ಟು ಪ್ರಿಪ್ರೇಷನ್ಸ್ ಇಲ್ಲ. ನಾನು ಜಸ್ಟ್ ಇನ್ಫ್ಯಾಕ್ಟ್ ನಾನು ರಮೇಶ್ ಸರ್ನ ಮೀಟ್ ಮಾಡಿದಾಗ್ಲೂ ಅವ್ರು ಅದನ್ನೇ ಹೇಳ್ತಾಯಿದ್ರು, ಸರ್ 90s ಲುಕ್ ಬೇರೆ, ಒಂದು ಸ್ವಲ್ಪ ಸಿಕ್ಕಾಪಡೆ ಮ್ಯಾನರಿಸಮ್ಸ್ ಆಗಿರ್ಬೋದು, ನಂದು ಏನೋ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇದೆಲ್ಲ ಸಿಕ್ಕಾಪಟ್ಟೆ ಕೌಂಟ್ ಆಗುತ್ತೆ ಸರ್. ಹೆಂಗೆ ನೀವು ನನಗೆ ಮುಂಚೆನೇ ಹೇಳಿ ಮತ್ತು ಲೈನ್ಸ್ ಎಲ್ಲ ಕೊಡಿ, ಸ್ಕ್ರಿಪ್ಟ್ ಕೊಡಿ ಅಂತ ಎಲ್ಲ ಹೇಳಿದಾಗ ಅವ್ರು ಅದನ್ನೇ ಹೇಳಿದ್ರು, ಮೇಡಮ್ ನೀವು ಆರಾಮಾಗಿರಿ ಮೇಡಮ್, ಏನು ತಲೆ ಕೆಡಿಸ್ಕೊಬೇಡಿ, ನಾನು ನಿಮ್ಮ ಕೈಲಿ ಮಾಡಿಸ್ತೀನಿ ಮೇಡಮ್ ಅಂತ ಇದೇ ಥರ ಹೇಳಿದರು. ಆ್ಯಂಡ್ ನನ್ನ ಪ್ರಿಪ್ರೇಷನ್ಸ್ ಏನಂದರೆ ಕೆಲವು 90s ಸಿನಿಮಾಗಳನ್ನ ನೋಡಿದೆ, ಲೈಕ್ ರಾಯರು ಬಂದರು ಮಾವನ ಮನೆಗೆ ಆಗಿರ್ಬೋದು, ಆಪ್ತ ಮಿತ್ರ ಆಗಿರ್ಬೋದು, ಈ ಥರ ಎಲ್ಲ ಸೌಂದರ್ಯ ಮ್ಯಾಮ್ದು ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜಸ್ಸು, ಸಿಪಾಯಿ, ಈ ಥರದ್ದೆಲ್ಲ ಸಿನಿಮಾಗಳನ್ನ ನೋಡಿದೆ. ಅದಾದಮೇಲೆ ನನ್ನ ಅಮ್ಮ ಮತ್ತು ಅಜ್ಜಿ ಹತ್ರ ಇಷ್ಟು ಆಸ್ಕರ್, ಅಂದರೆ ಮದುವೆ ಆಗಿ ಬಂದಾಗ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು, ಕೂಡು ಕುಟುಂಬದಲ್ಲಿದ್ದರೆ, ಇದು ಒಂದು ಕೂಡು ಕುಟುಂಬದ ಒಂದು ಸ್ಟೋರಿ ಆಗಿರೋದ್ರಿಂದ ಹೆಂಗಿತ್ತು, ಹೆಂಗಾಗ್ತಾಯಿತ್ತು, ಅದನ್ನು ಹೆಂಗೆ ಫೇಸ್ ಮಾಡ್ತಾಯಿದ್ರಿ, ಏನಾರ ಒಂದು ಪ್ರಾಬ್ಲಮ್ಸ್ ಅಥವಾ ಏನೋ ಒಂದು ಖುಷಿನಾಗಿರ್ಬೋದು, ಹೆಂಗೆ ಹಂಚ್ಕೋತಾ ಇದ್ರಿ, ಈ ಥರದ್ದೆಲ್ಲ ಕೇಳಿ ಒಂದು ಸ್ವಲ್ಪ ಇನ್ಪುಟ್ಸ್ ತೊಗೊಂಡು ಆ್ಯಂಡ್ ನಾನು ಅದನ್ನು ಯಾವ್ದ್ಯಾವುದು ಮಾಡಬೇಕು ಸೀನಲ್ಲಿ ಅದನ್ನು ಅಪ್ಲೈ ಮಾಡ್ತಾಯಿದ್ದೆ. ಅಪ್ಲೈ ಮಾಡಿ ಅದೇನಾರು ರಮೇಶ್ ಸರ್ಗೆ ಅಷ್ಟು ಕನ್ವಿನ್ಸಿಂಗಾಗಿ ಇಲ್ಲ ಅಂತ ಅನಿಸಿದ್ರೆ ಯೂಸ್ ಟು ಟೆಲ್ ಮಿ, ಇಲ್ಲ ಇದೊಂದು ಸ್ವಲ್ಪ ಚೇಂಜ್ ಮಾಡೋಣ, ಈ ಥರ ಮಾಡೋಣ ಅಂತ ಹೇಳಿ ಅವರು ಒಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ಟರು. ಸೊ ಇದರಿಂದ ನನಗೆ ತುಂಬ ಈಸಿ ಆಯಿತು ಜಾಜಿನ ಅಪ್ಲೈ ಮಾಡೋದು. ಸೊ ಕಂಪ್ಲೀಟ್ ಶೂಟಿಂಗ್ ಮುಗ್ದಿದೆಯಾ ಅಥವಾ ಪಾರ್ಟ್ 2 ಇನ್ನೂ ಅಂದರೆ ಇಲ್ಲ ಇವಾಗ ಫುಲ್ ಮುಗ್ದಿದೆ. ಏಪ್ರಿಲ್ 25ನೇ ತಾರೀಕು ಇದು ಸೀಸನ್ 1 ಎಪಿಸೋಡ್ಸ್ 6 ಎಪಿಸೋಡ್ಸ್ ಸ್ಟ್ರೀಮ್ ಆಗ್ತಾ ಇದೆ ZEE5ಅಲ್ಲಿ. ಸೊ ಇನ್ನು ಮುಂದಕ್ಕೆ ರಿಯಾಕ್ಷನ್ ನೋಡಿಕೊಂಡು ಜನರದ್ದು ಮುಂದೆ ಟೋಟಲ್ 6 ಎಪಿಸೋಡೇ ಇರೋದು. 6 ಎಪಿಸೋಡ್ಸ್. ಅದರಲ್ಲೇ ಕನ್ಕ್ಲೂಷನ್ಸ್ ಇದೆಯಾ ಅಥವಾ ಕಂಟಿನ್ಯೂಗೆ ಏನಾದರೂ ಕಂಟಿನ್ಯೂ ಆಗ್ಬೋದು ಅಥವಾ ಇಲ್ಲ, ಬಟ್ 6 ಎಪಿಸೋಡ್ಸು ಸೀಟ್ ಎಡ್ಜಲ್ಲಿ ಇಡುತ್ತೆ ನಿಮಗೆ, ಅದು ಮಾತ್ರ ನಾನು ಹೇಳಬಲ್ಲೆ. ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಆಗಿರ್ಬೋದು, ಆ ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಬಂದು ಮುತ್ತು ಗಣೇಶನ್ ಅಂತ ಇಬ್ಬರು ಮ್ಯೂಸಿಷಿಯನ್ಸ್ ಮಾಡಿರೋದು, ಡೈರೆಕ್ಟ್ ಮಾಡಿರೋದು. ಏನಂದರೆ ಫಸ್ಟ್ ವೆಬ್ ಸೀರೀಸು ಮಾಲ್ಗುಡಿ ಡೇಸ್ದು ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ಲ, ಅವ್ರ ಮಕ್ಕಳು ವೈದ್ಯನಾಥನ್ ಅನ್ನೋರ ಮಕ್ಕಳು ಮುತ್ತು ಗಣೇಶ್. ಸೊ ಅವರು ಮ್ಯೂಸಿಕ್ ಮಾಡಿರೋದು ಅಯ್ಯನ ಮನೆಗೆ. ಸೊ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಸೊ ನೋಡಬೇಕು ಹೆಂಗಿದೆ ರಿಯಾಕ್ಷನ್ ಅಂತ. ನಾನು ನೋಡಿಲ್ಲ ಸೀರೀಸು, ಅಂದರೆ ಸುಮ್ಮನೆ ಡಬ್ಬು ಅದು ಇದು ಮತ್ತು ಅಲ್ಲಿ ಶಾರ್ಟ್ಸ್ ನೋಡ್ತಾ ಇದ್ದೆ ಹೊರತು
ನೀಟಾಗಿ ಎಡಿಟ್ ಆಗಿ ಸ್ಟಿಚ್ ಆದಮೇಲೆ ನಾನು ನೋಡಿಲ್ಲ. ಸೊ ನಾನು 25ನೇ ತಾರೀಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್? ಸೊ ಇದು ಚಿಕ್ಕಮಂಗ್ಳೂರಲ್ಲಿ ಆಗಿದ್ದು ಪೂರ್ತಿ ಶೂಟು. ಆಲ್ಮೋಸ್ಟ್ ಒಂದು 15 to 20 ಡೇಸ್ ಶೂಟ್ ಮಾಡಿದ್ದೀವಿ. ಸೇಮ್ ಸಿನಿಮಾ ಥರನೇ ಇತ್ತು, ನನಗೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಯಾಕಂದರೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು, ಒಳ್ಳೆ ಟೀಮ್ ಇತ್ತು. ಟೆಕ್ನಿಕಲಿ ವಿ ವರ್ ರಿಯಲಿ ಸೌಂಡ್. ಅಂದರೆ ಸಿನಿಮಾಟೋಗ್ರಫರ್ ಬಂದು ರಾಹುಲ್ ರಾಯ್ ಅಂತ. ಒಂದು ಸಿನಿಮಾದಲ್ಲಿ ಹೆಂಗೆ ತೋರಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಪಿಕ್ಚರೈಸೇಷನ್ ಹಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಪ್ರತಿಯೊಂದೂ ವೆರಿ ಪ್ರೊಫೆಷ್ನಲಿ ಆ್ಯಂಡ್ ತುಂಬ ಮುತುವರ್ಜಿಯಿಂದ ತೊಗೊಂಡು ಮಾಡಿದ್ದಾರೆ. ಯಾಕಂದರೆ ಇದು ಫಸ್ಟ್ ವೆಬ್ ಸೀರೀಸ್ ಆಗಿರೋದ್ರಿಂದ ಒರಿಜಿನಲ್, ಅಂದರೆ ನಮ್ಮ ಕನ್ನಡದವರು, ಅಂದರೆ ರಮೇಶೇಂದ್ರ ಸರ್ನೇ ಬರೆದು ಡೈರೆಕ್ಟ್ ಮಾಡಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಈ ಹೆಂಗಿರುತ್ತೆ ಎಪಿಸೋಡ್ಸೂ ಅಷ್ಟೇ ಎಲ್ಲ ತುಂಬ ಮುಂಚೆ 7 ಎಪಿಸೋಡ್ಸ್ ಅಂದ್ಕೊಂಡಿದ್ರು. ಅದಾದಮೇಲೆ ನೀಟಾಗಿ ಟ್ರಿಮ್ ಮಾಡಿ ಯಾವುದೂ ಲ್ಯಾಗ್ ಆಗದೆ ಇರೋಂಗೆ ಅಥವಾ ಏನೂ ಬೋರ್ ಆಗಬಾರ್ದು ಜನಕ್ಕೆ ಅಂತ ಸ್ವಲ್ಪ ಟ್ರಿಮ್ ಮಾಡಿ 6 ಎಪಿಸೋಡ್ಸ್ ಮಾಡಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್ ಖುಷಿ. ಮತ್ತೊಮ್ಮೆ ಜಾಜಿ ಮೂಲಕ ಪ್ರೇಕ್ಷಕರನ್ನ ರಂಜಿಸಿ. ಹೋಪ್ಫುಲಿ ನೀವು ನೆಕ್ಸ್ಟ್ ಜಾಜಿ ಅಂತ ಕರೆದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ ದಿಯಾ ಅನ್ನೋದಕ್ಕಿಂತ. ಆ್ಯಂಡ್ ಎಲ್ಲರೂ ದಯವಿಟ್ಟು ZEE5 ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. 99 ರೂಪೀಸಿಗೆ ಮಾತ್ರ. ಯಾಕಂದರೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಈಗ ನಮ್ಮದೇನೋ ಒಂದು ಹೊಸ ಪ್ರಯತ್ನ ಬರ್ತಾ ಇದೆ. ಸೊ ಅದಕ್ಕೆ ಜನಗಳಿಗೆ ನಿಜವಾಗ್ಲೂ ಅದು ಒಂದು ಉಪಯೋಗ ಆಗಲಿ ಅಂತ ಇಂಥ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ZEE5 ಅವರು. ಆ್ಯಂಡ್ 25ನೇ ತಾರೀಕು ಏಪ್ರಿಲು ನಮ್ಮ ಅಯ್ಯನ ಮನೆ ನಿಮ್ಮ ಮನೆಯಲ್ಲಿರುತ್ತೆ. ಸೊ ಕೂತ್ಕೊಂಡು ಎಲ್ಲ ಎಪಿಸೋಡ್ಸ್ ನೋಡಿ ನಿಮ್ಮ ಒಪಿನಿಯನ್ನ ನಮ್ಗೆ ಹೇಳ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ಇನ್ನೂ ಸಾಕಷ್ಟು ಖುಷಿ ಆಗುತ್ತೆ ಆ್ಯಂಡ್ ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ದಿಯಾ ಮೂಲಕ ರಂಜಿಸಿದಂಥ ಖುಷಿ ಇನ್ನು ಮುಂದೆ ಜಾಜಿಯಾಗಿ ರಂಜಿಸ್ತಾರೆ. ಸೊ ಅಯ್ಯನ ಮನೆ ಮೂಲಕ ಮತ್ತೊಂದು ರೀತಿಯ ಕೌತುಕವನ್ನು ಸೃಷ್ಟಿ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.